ನಮಸ್ಕಾರ, ಬನ್ನಿ ಸ್ನೇಹಿತರೆ. ನಾವು ಇವತ್ತು ಇಂಗ್ಲೀಷ್ನ ಸಣ್ಣ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 30ರಿಂದ 40 ಫ್ರೇಸಸ್ಗಳನ್ನು ನೋಡೋಣ. ಅಂತಂದರೆ ಸಣ್ಣ ಸೆಂಟೆನ್ಸ್ ಇರುತ್ತೆ, ಅದಕ್ಕೆ ಮುಂದೆ ಕನ್ನಡ ಅರ್ಥ ಕೂಡ ಇರುತ್ತೆ. ನಾವು ಇದು ದೈನಂದಿನ ಬದುಕಿನಲ್ಲಿ ತುಂಬಾ ಬಳಸ್ತೀವಿ ಅವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದೇದೇನಿದೆ ಅಂತಂದರೆ ವಾಟ್ಸಪ್ ಅಂದರೆ ಏನು ಸಮಾಚಾರ, ಯಾರನ್ನಾದರೂ ಮಾತಾಡಿಸ್ಬೇಕಾದ್ರೆ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ವಾಟ್ಸ್ಆ್ಯಪ್ ಡೂಡ್ ಅಂತಲೂ ಕರಿತೀವಿ, ವಾಟ್ಸ್ಆ್ಯಪ್ ಅಂತಲೂ ಕೇಳ್ತೀವಿ. ಮತ್ತು ಅದಾದ ನಂತರ ವಾಟ್ ನೆಕ್ಸ್ಟ್, ಮುಂದೇನು ಅಂತ ಕೇಳ್ತೀವಿ. ಯಾವುದಾದ್ರೂ ಒಂದು ಕೆಲಸ ಮಾಡಿರ್ತಾರ, ಆ ಕೆಲಸವನ್ನು ಮುಗಿಸಿರ್ತೀರ, ಮತ್ತು ಮುಂದೇನು ಮಾಡಬೇಕು ಅಂತಂದರೆ ವಾಟ್ ನೆಕ್ಸ್ಟ್, ಮುಂದೇನು ಅಂತ ಕೇಳೋಕ್ಕೆ ಇದನ್ನು ತಗೋತೀವಿ ವಾಟ್ ನೆಕ್ಸ್ಟ್ ಅಂತ. ಅದಾದ ನಂತರ ಈಸ್ ಇಟ್, ಹೌದಾ, ಊಟ ಆಯಿತಾ ಅಂತಂದರೆ ಇನ್ನೊಬ್ರು ಕೇಳ್ತಾರೆ ಇದು ಕೆಲಸ ನೀವೇ ಮಾಡಿದ್ದೀರಾ, ಹೌದಾ ಅಂತ. ಈಸ್ ಇಟ್, ಹೌದಾ ಅಂತ ಹೇಳ್ದಂಗೆ ಕನ್ನಡದಲ್ಲಿ ಹೌದಾ ಅಂತೀವಲ್ಲ, ಈಸ್ ಇಟ್ ಈ ಸೈಡ್ ಅವ್ರು ಹೇಳಿದ್ರ ಹೌದಾ ಅಂತ, ಈಸ್ ಇಟ್ ಅಂತೇಳಿ ಅರ್ಥ. ಇಸಂಟ್ ಇಟ್, ಅದು ಕೂಡ ಅಲ್ವೇ ಅಂತ ಅರ್ಥ. ಇಸಂಟ್ ಇಟ್, ಅವ್ರು ಹೇಳಿಲ್ವಾ, ಇಸಂಟ್ ಇಟ್ ಅಂತ, ಅವರೇ ಹೇಳಿದ್ದಲ್ವಾ ಅಂತೇಳಿ, ಅವರೇ ಹೇಳಿದ್ದಲ್ವಾ ಅಂತ, ಇಸಂಟ್ ಇಟ್ ಅಂತೇಳಿ. ಇನ್ನೊಂದು ವಾಟ್ ಎಲ್ಸ್ ಅಂತ. ವಾಟ್ ಎಲ್ಸ್ ಅಂದರೆ ಇನ್ನೇನು. ವಾಟ್ ಎಲ್ಸ್, ಏನು ಆರಾಮಿದೆಯಾ ದೋಸ್ತ, ಊಟ ಆಯಿತಾ, ಈ ಥರದ್ದೆಲ್ಲ ಪ್ರಶ್ನೆ. ಮತ್ತಿನ್ನೇನು ಅಂತ ಏನಾದರೂ ಕೇಳಿದ್ರೆ ವಾಟ್ ಎಲ್ಸ್, ಮತ್ತಿನ್ನೇನು. ಎಲ್ಲ ಸಮಾಚಾರ ಡಿಸ್ಕಷನ್ ಮುಗಿದಿರುತ್ತೆ, ಅದಾದ ನಂತರ ಕೂಡ ಮತ್ತೆ ನಾವೇನು ಕೇಳ್ತೀವಿ ವಾಟ್ ಎಲ್ಸ್, ಮತ್ತಿನ್ನೇನು ಅಂತ. ಉಳಿದ ಸಮಾಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ವಾಟ್ ಎಲ್ಸ್, ಮತ್ತೆ ಮುಂದೇನು ಅಂತ ಕೇಳ್ತೀವಿ. ಅದಾದ ನಂತರ ಇನ್ನೂ ಒಂದಿದೆ ಸೊ ವಾಟ್ ಅಂತ. ಈಗ ಯಾರೊಬ್ಬರು ಫ್ರೆಂಡ್ ಮನೆಗೆ ಬಂದಿದ್ದಾರೆ ಅಂತ ಹೇಳಿದ್ರಿ, ಮುಂದೇನು ಸೊ ವಾಟ್, ಮನೆಗೆ ಬಂದರೆ ಏನಾಯಿತು ಸೊ ವಾಟ್ ಅಂತ. ಸೊ ವಾಟ್ ಅಂತಂದರೆ ಮುಂದೇನು ಅಥವಾ ಏನಿವಾಗ ಅಂತಲೂ ಅರ್ಥ ಕೊಡುತ್ತೆ. ಸೊ ವಾಟ್ ಅಂದರೆ ಏನಿವಾಗ ಅಂತ. ಸೊ ವಾಟ್, ಏನಿವಾಗ ಅಂತ. ನೆಕ್ಸ್ಟ್ ನೋಡೋದಾಯ್ತಂದರೆ ಸೊ ವಾಟ್ ಆದ ನಂತರ ನೆಕ್ಸ್ಟ್ ನೋಡೋದಾಯ್ತಂತಂದರೆ ಸೊ ವಾಟ್ ಆದ ನಂತರ ಮುಂದೆ ಒಂದಿಷ್ಟು ಶಬ್ದಗಳಿದ್ದಾವೆ. ಸೊ ವಾಟ್ ಆದ ನಂತರ ವಾಯ್ಸೋ, ಹಾಗೆ ಏಕೆ, ಅವರು ಹಂಗೆ ಹೋಗ್ತಾರೆ, ಆ ಒಂದು ಎಡಗಡೆಯಿಂದನೇ ಹೋಗ್ತಾನೆ, ಯಾಕೆ ಹಂಗೆ, ಸೊ ವಾಟ್, ಸಾರಿ ವೈಸೋ, ಹಂಗೆ ಏಕೆ ಅಂತ. ವೈಸೋ, ಏಕೆ ಹೇಗೆ ಅಂತ ನೋಡ್ಬೋದು. ಏಕೆ ಹಾಗೆ ಹೋಗೋದು ಅಂತರ ನಾವು ನೋಡ್ತೀವಿ ಸೊ ವಾಟ್ ಅಂತ. ಸೊ ವಾಟ್ ಆದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ. ಸೊ ವಾಟ್ ಆದ ನಂತರ ಇನ್ನೊಂದು ಬರುತ್ತೆ. ನಾವು ಬೇರೆದಾದರೂ ನೋಡೋದಾಯ್ತು ಅಂತಂದರೆ ಹೂ ಟೋಲ್ಡ್, ಯಾರು ಹೇಳಿದರು ಈ ಕೆಲಸ ನಿನಗೆ, ಯಾರು ಹೇಳಿದರು. ಹೂ ಟೋಲ್ಡ್ ಹೇಳಿದ್ರೆ ಯಾರು ಹೇಳಿದರು. ಹೂ ಟೋಲ್ಡ್, ನಿಮಗೆ ಯಾರು ಹೇಳಿದರು. ಹೂ ಟೋಲ್ಡ್ ಟು ಡೂ ದಿಸ್ ವರ್ಕ್, ಈ ಕೆಲಸ ಮಾಡಲಿಕ್ಕೆ ಯಾರು ಹೇಳಿದರು. ಹೂ ಟೋಲ್ಡ್ ಯು ಟು ಡೂ ದಿಸ್, ಯಾರು ಹೇಳಿದ್ರು ಇದನ್ನು ನಿಮಗೆ ಮಾಡಲಿಕ್ಕೆ ಅಂತ ನಾವು ಕನ್ನಡದಾಗ ಬಳಸ್ತೀವಲ್ಲ, ಅದೇ ರೀತಿ ಹೂ ಟೋಲ್ಡ್, ಯಾರು ಹೇಳಿದರು. ಹೌ ಮಚ್, ಎಷ್ಟೊಂದು ತಗೋಬೇಕು. ಹೌ ಮಚ್ ಐ ನೀಡ್ ಟು ಬ್ರಿಂಗ್, ಎಷ್ಟೊಂದು ನಾನು ತರುವ ಅವಶ್ಯಕತೆ ಇದೆ. ಹೌ ಮಚ್, ಎಷ್ಟು. ಹೌ ಮಚ್ ಅಂದರೆ ಎಷ್ಟು ಪ್ರಮಾಣ, ಎಷ್ಟು ಅಂತ ನಾವು ಹೌ ಮಚ್, ಎಷ್ಟೊಂದು ಅಂತ. ವಾಟ್ ಹ್ಯಾಪೆಂಡ್, ಏನಾಯಿತು, ಅಲ್ಲೇನೋ ಜನ ತುಂಬ ಸೇರಿದ್ದಾರೆ, ಏನೋ ಗಲಾಟೆ ಆಗ್ತಾಯಿದೆ. ಅವಾಗ ನೀವು ಯಾರನ್ನಾದ್ರೂ ಪಕ್ಕದಾಗಿದ್ದವ್ರನ್ನ ಕೇಳ್ತೀರಿ ವಾಟ್ ಹ್ಯಾಪೆಂಡ್, ಅಲ್ಲಿ ಏನಾಯಿತು. ವಾಟ್ ಹ್ಯಾಪೆಂಡ್ ಅಂದರೆ ಏನಾಯಿತು ಅಂತ ಹೇಳಿದಂಗೆ, ಘಟನೆಯನ್ನು ಕೇಳಿದಂಗೆ. ವಾಟ್ ಹ್ಯಾಪೆಂಡ್ ದೇರ್, ಅಲ್ಲಿ ಏನಾಯಿತು ಅಂತ. ವಾಟ್ ಹ್ಯಾಪೆಂಡ್ ಅಂತಲೂ ಕೇಳ್ಬೋದು, ವಾಟ್ ಹ್ಯಾಪೆಂಡ್ ಅಂತ ಡೈರೆಕ್ಟಾಗಿ ಕೇಳ್ಬೋದು, ವಾಟ್ ಹ್ಯಾಪೆಂಡ್ ದೇರ್ ಅಂತಲೂ ಕೇಳ್ಬೋದು, ಅಲ್ಲಿ ಏನಾಯಿತು ಅಂತ. ನೆಕ್ಸ್ಟ್ ನೋಡೋದಾಯ್ತಂದರೆ ವಾಟ್ ಈಸ್ ದಿಸ್, ಇದು ಏನು ಅಂತ. ವಾಟ್ ಈಸ್ ದಿಸ್ ಅಂದರೆ ಇದೇನಂತ ಅರ್ಥ. ವಾಟ್ ಈಸ್ ದಿಸ್ ಅಂತಂದರೆ ಇದು ಏನು. ವಾಟ್ ಈಸ್ ದಿಸ್, ಇದೇನು. ವೇರ್ ಈಸ್ ಶಿ, ಅವಳು ಎಲ್ಲಿದ್ದಾಳೆ. ವೇರ್ ಈಸ್ ಶಿ, ಅವಳು ಎಲ್ಲಿದ್ದಾಳೆ. ವೇರ್ ಈಸ್ ಹಿ ಅಂತಂದರೆ ಅವನು ಎಲ್ಲಿದ್ದಾನೆ. ವೇರ್ ಇಟ್ ಈಸ್, ಅದು ಎಲ್ಲಿದೆ ಅಂತ ಕೇಳ್ಬೋದು. ವೇರ್ ಈಸ್ ಶಿ, ಅವಳು ಎಲ್ಲಿ ಅಥವಾ ಅವಳು ಎಲ್ಲಿದ್ದಾಳೆ ಅಂತ ಕೇಳೋದಕ್ಕೆ ವೇರ್ ಶಿ ಈಸ್, ಅವಳು ಎಲ್ಲಿದ್ದಾಳೆ ಅಂತಲೂ ಈಸಿಯಾಗಿ ಇನ್ನದೇ ಕನ್ನಡದಲ್ಲಿ ಕೂಡ ನಾವು ಅರ್ಥವನ್ನು ನೋಡ್ಬೋದು. ನಂತರ ವಾಟ್ ಈಸ್ ಗೋಯಿಂಗ್ ಆನ್, ಏನೇ ನಡೀತಾ ಇದೆ, ಯಾವುದೋ ಒಂದು ಘಟನೆ ನಡೀತಿದೆ, ಅಲ್ಲಿ ಏನೋ ಒಂದು ಕೆಲಸ ಆಗ್ತಿದೆ, ನಿಮ್ಗೇನು ಅದು ಏನು ಆಗ್ತಾ ಇದೆ ಅಂತ ಗೊತ್ತಿಲ್ಲ ಅಂತ ಟೈಮ್ದಲ್ಲಿ ನಿಮಗೆ ವಾಟ್ ಈಸ್ ಗೋಯಿಂಗ್ ಆನ್, ವಾಟ್ ಈಸ್ ಗೋಯಿಂಗ್ ಆನ್. ಮಕ್ಕಳು ಬೇಕಾದ್ರೆ ಒಂದೊಂದು ಸರಿ ಕ್ಲಾಸಲ್ಲಿ ಗಲಾಟೆ ಮಾಡ್ತಿರ್ತಾರೆ, ವಾಟ್ ಈಸ್ ಗೋಯಿಂಗ್ ಆನ್ ಇಯರ್,
ಇಲ್ಲೇನು ನಡೀತಾ ಇದೆ, ನೀವು ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ದೀರಾ ಅಂತ. ವಾಟ್ ಈಸ್ ಗೋಯಿಂಗ್ ಆನ್, ಏನಾಗ್ತಾ ಇದೆ ಅಥವಾ ಏನು ನಡೀತಾ ಇದೆ ಅಂತಲೂ ಕೂಡ ಕೇಳ್ಬೋದು. ವಾಟ್ ಈಸ್ ಗೋಯಿಂಗ್ ಆನ್, ವಾಟ್ ಈಸ್ ದ ಮ್ಯಾಟರ್, ವಿಷಯವೇನು. ವಾಟ್ ಈಸ್ ದ ಮ್ಯಾಟರ್ ಅಂತಂದರೆ ವಿಷಯ ಏನು ಅಂತ, ವಾಟ್ ಈಸ್ ದ ಮ್ಯಾಟರ್ ಅಂತ ಬರುತ್ತೆ. ವಾಟ್ ಈಸ್ ದಿ ಮ್ಯಾಟರ್, ವಿಷಯ ಏನು. ವಾಟ್ ಈಸ್ ದ ಮ್ಯಾಟರ್ ಅಂತಂದರೆ ವಾಟ್ ಈಸ್ ದ ಮ್ಯಾಟರ್, ವಾಟ್ ಈಸ್ ದ ಮ್ಯಾಟರ್, ವಿಷಯವೇನು. ವಿಷಯವೇನು ಅಂತ ಹೇಳಿದಂಗೆ ವಾಟ್ ಈಸ್ ದ ಮ್ಯಾಟರ್ ಅಂತಂದರೆ ವಿಷಯವೇನು. ಜಸ್ಟ್ ಅ ಮಿನಿಟ್, ವಿಷಯವೇನು ಅಂತೇಳಿ ಕೇಳಿದಂಗೆ ವಾಟ್ ಈಸ್ ದ ಮ್ಯಾಟರ್, ವಿಷಯವೇನು ಅಂತ ನಾವು ನೋಡಿದ್ದೀವಿ. ವಿಷಯವೇನು ಅಂಥೇಳಿ ನೋಡಿದ್ದೀವಿ. ಅದಾದ ನಂತರ ಇನ್ನೂ ಒಂದಿಷ್ಟು ವರ್ಡ್ಸ್ ಬರುತ್ತೆ, ನಾವು ಮುಂದೆ ನೋಡೋಣ. ವಾಟ್ ಈಸ್ ಇದು ನೋಡಿದ್ದೀವಿ, ವಾಟ್ ಹ್ಯಾಪನ್ ನೋಡಿದ್ದೀವಿ. ವಾಟ್ ಈಸ್ ದ ಮ್ಯಾಟರ್, ವಿಷಯವೇನು ಅಂತ ನೋಡ್ಬೋದಾಗಿದೆ. ವಿಷಯವೇನು, ಏನಾದರೂ ಒಂದು ಕೆಲಸ, ವಾಟ್ ಈಸ್ ದ ಮ್ಯಾಟರ್, ಯಾರೋ ಭೇಟಿ ಆಗ್ತೀರ ಪ್ರಥಮ ಬಾರಿಗೆ, ವಾಟ್ ಈಸ್ ದ ಮ್ಯಾಟರ್, ಏನು ವಿಷಯ ಏನು ಅಂತ. ಹೌ ಈಸ್ ಲೈಫ್, ಬದುಕು ಹೇಗಿದೆ ಅಂತ ನಾವು ಕೇಳ್ಬೋದು. ಅಥವಾ ಆರಾಮಿದೆಯಾ ಅಂತ ನಾವು ಆಡು ಭಾಷೆಗೆ ಕೇಳ್ತೀವಿ, ಆರಾಮಿದೆಯಾ ಅಂತ ಕೇಳ್ತೀವಲ್ಲ, ಅದಕ್ಕೆ ವಾಟ್ ಈಸ್ ದ ಮ್ಯಾಟರ್ ಆದ ನಂತರ ಹೌ ಈಸ್ ಲೈಫ್, ಹೌ ಈಸ್ ಲೈಫ್ ಅಂತ. ಹೌ ಈಸ್ ಲೈಫ್ ಅಂದರೆ ಆರಾಮಿದೆಯಾ ಅಂತ ಕೇಳಿದ್ರೆ ಹೌ ಆರ್ ಯು ಅಂತ ಕೇಳ್ತೀವಲ್ಲ, ಅದೇ ರೀತಿ ಹೌ ಈಸ್ ಲೈಫ್, ಬದುಕು ಹೇಗಿದೆ ಅಂತ ಕೇಳೋದಕ್ಕೆ ಇದನ್ನು ಬಳಸ್ತೀವಿ. ನಂತರ ಹೌ ಡು ಯು ನೋ, ನಿನಗೆ ಹೆಂಗೆ ಗೊತ್ತು. ಹೌ ಡು ಯು ನೋ, ಅವರು ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ಅವ್ರ ಬಗ್ಗೆ ನಿನಗೆ ಗೊತ್ತಿರುತ್ತೆ ಅಂಥ ಸಂದರ್ಭ. ಹೌ ಡು ಯು ನೋ, ಹೌ ಡು ಯು ನೋ ಹಿಮ್, ಅವನು ನಿಮ್ಗೆ ಹೇಗೆ ಗೊತ್ತು. ಹೌ ಡು ಯು ನೋ ಹಿಮ್ ಅಂತಂದರೆ ಅವನನ್ನು, ಅವನ ಬಗ್ಗೆ ನಿಮ್ಗೇನು ಪರಿಚಯ ಇದೆ ಅಂತಲೂ ಕೇಳಿದಂಗೆ ಆಗುತ್ತೆ. ಇಲ್ಲ ಹಿಮ್ ಬಳಸಿಲ್ಲ ಅಂತಂದರೆ ಹೌ ಡು ಯು ನೋ, ಅದು ನಿಮ್ಗೆ ಹೆಂಗೆ ಗೊತ್ತು, ಅದು ವಿಷಯ ಆಗಿರ್ಬೋದು, ಸಬ್ಜೆಕ್ಟ್ ಆಗಿರ್ಬೋದು, ಏನು. ಹೌ ಡು ಯು ನೋ ಅಂತಂದರೆ ನಿಮಗೆ ಹೇಗೆ ಗೊತ್ತು ಅಂಥೇಳಿ ಅರ್ಥ ಆಗುತ್ತೆ. ಇನ್ನೂ ಒಂದು ಬರುತ್ತೆ, ಸಣ್ಣ ಸಣ್ಣ ಶಬ್ದಗಳು, ಇವುಟನ್ನ ನಾವು ದಿನನಿತ್ಯ ಬಳಸ್ತಾ ಹೋಗ್ತೀವಿ. ವಾಟ್ ಡು ಯು ಟೇಕ್, ವಾಟ್ ಡು ಯು ಟೇಕ್ ಅಂದರೆ ಏನು ತೊಗೋತೀಯ ಊಟಕ್ಕೆ ಅಥವಾ ಕೆಲಸಕ್ಕೆ. ವಾಟ್ ಡು ಯು, ಎಕ್ಸ್ಪೆಷಲಿ ಇದು ತಿನ್ನೋದಕ್ಕೆ ಬಳಸ್ತೀವಿ ನಾವು. ವಾಟ್ ಡು ಯು ಟೇಕ್, ನೀನು ಏನು ತೆಗೆದುಕೊಳ್ತೀಯ ಊಟಕ್ಕೆ. ವಾಟ್ ಡು ಯು ಟೇಕ್ ಫುಡ್ ಆರ್ ಡ್ರಿಂಕ್ಸ್, ಫಾರ್ ಕೂಲ್ ಡ್ರಿಂಕ್ಸ್ ಆರ್ ಎನಿಥಿಂಗ್, ಜ್ಯೂಸಸ್ ಲೈಕ್ ದ್ಯಾಟ್. ಏನಾದರೂ ನಾವು ಕುಡಿಲಿಕ್ಕೆ ಕೇಳಬೇಕಾಗಿತ್ತು ಅಥವಾ ತಿನ್ನಲಿಕ್ಕೆ ಕೇಳಬೇಕು, ವಾಟ್ ಡು ಯು ಟೇಕ್ ಟೀ ಆರ್ ಕಾಫಿ, ಜ್ಯೂಸ್ ಆರ್ ಸ್ವೀಟ್ ಲೈಕ್ ದಟ್. ಏನಾದರೂ ಕೇಳೋದಿತ್ತಂದರೆ ಆ ಥರ ವಾಟ್ ಡು ಯು ಟೇಕ್ ಅಂತಲೂ ನಾವು ಕೇಳಬಹುದಾಗುತ್ತೆ. ನೆಕ್ಸ್ಟ್ ಇನ್ನೂ ಒಂದಿದೆ, ಹೌ ಈಸ್ ಯುವರ್ ಹೆಲ್ತ್, ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳಬೇಕಾಗುತ್ತೆ. ಹೌ ಈಸ್ ಯುವರ್ ಹೆಲ್ತ್, ನಿಮ್ಮ ಆರೋಗ್ಯ ಹೇಗಿದೆ ಅಂತ ಯಾರನ್ನಾದರೂ ವಿಚಾರ ಮಾಡಬೇಕಾಗಿತ್ತಂದರೆ ಇಂಗ್ಲೀಷಿನ ಸಣ್ಣದೇ ಸೆಂಟೆನ್ಸ್ ಹೌ ಈಸ್ ಯುವರ್ ಹೆಲ್ತ್ ಅಂತ ಕೇಳಿದ್ರೆ ಮುಗೀತು, ಚಿಕ್ಕದು. ಹೌ ಓಲ್ಡ್ ಆರ್ ಯು, ನಿಮ್ಮ ವಯಸ್ಸೆಷ್ಟು ಅಂತ ಕೇಳೋದಕ್ಕೆ. ಹೌ ಓಲ್ಡ್ ಆರ್ ಯು, ನಿಮ್ಮ ವಯಸ್ಸೆಷ್ಟು ಅಂತ ಕೇಳಬೇಕಾಗಿತ್ತು ಅಂತಂದರೆ ನಾವು ಚಿಕ್ಕ ಮಕ್ಕಳು ಕೇಳ್ತೀವಿ ಹೌ ಓಲ್ಡ್ ಆರ್ ಯು, ನಿನಗೆ ವಯಸ್ಸೆಷ್ಟು. ಅಥವಾ ದೊಡ್ಡವ್ರು ಯಾರಾದರೂ ಆಫೀಸಲ್ಲಿ ನಿಮಗೆ ಬ್ಯಾಂಕಲ್ಲಿ ಯಾವುದಾದ್ರೂ ಫಾರ್ಮ್ ಫಿಲ್ ಮಾಡಬೇಕಾಗಿತ್ತಂದರೆ ಹೌ ಓಲ್ಡ್ ಆರ್ ಯು ಅಂತ ಕೇಳ್ತಾರೆ. ಅದನ್ನು ಹೌ ಓಲ್ಡ್ ಆರ್ ಯು ಅಂದರೆ ನಿಮ್ಮ ವಯಸ್ಸು ಎಷ್ಟು ಅಂಥೇಳಿ ಅದರ ಅರ್ಥ. ನೀವು ಸಹಿತ ಬೇರೆಯವರನ್ನು ಕೇಳ್ಬೋದು ಹೌ ಓಲ್ಡ್ ಆರ್ ಯು ಅಂತ. ಹೌ ಓಲ್ಡ್ ಆರ್ ಯು ಅಂತಂದರೆ ನಿಮಗೆ ಏಜ್ ಎಷ್ಟು ಅಂಥೇಳಿ ನಾವು ನೋಡ್ದಂಗೆ ಆಗುತ್ತೆ, ಆಯಿತಾ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಸೆಂಟೆನ್ಸ್ಗಳನ್ನು, ಉಳಿದ ಸೆಂಟೆನ್ಸ್ಗಳನ್ನು ನೋಡೋಣ. ಇಲ್ಲಿವರೆಗೆ ಸಾಕು. ಹೌ ಓಲ್ಡ್ ಆರ್ ಯು, ನಿಮ್ಮ ವಯಸ್ಸೆಷ್ಟು. ಈಗ ನೀವೇನು ಮಾಡಬೇಕಾಗಿತ್ತಂದರೆ ಇದೇ ಪ್ರಶ್ನೆಗಳನ್ನು ಸ್ಕ್ರೀನ್ಶಾಟನ್ನು ತೆಗೆದು ಒಂದು ಸರಿ ತೆಗಿಬೇಕು. ಅದನ್ನೇ ಒಂದು 5 ಸಾರಿ, ಕನಿಷ್ಠ ಪಕ್ಷ ಒಂದು 5 ಸಾರಿ ಆದರೂ ಒಂದು 5 ಟೈಮ್ಸ್ ನೀವೇನಾದರೂ ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ಒಂದು 5 ಟೈಮ್ಸ್ ಲೌಡಾಗಿ ಜೋರಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ಡಿಯರ್ ಫ್ರೆಂಡ್ಸ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಪ್ರಾಕ್ಟೀಸ್. ಲಿಸ್ನಿಂಗ್ ಎಷ್ಟು ಇಂಪಾರ್ಟೆಂಟು ಅದರಂಗೆ ಪ್ರಾಕ್ಟೀಸ್ ಕೂಡ ಇಂಪಾರ್ಟೆಂಟು ಮಾತು ಕಲೀಲಿಕ್ಕೆ. ಇವೆಲ್ಲ ಸಣ್ಣ ಸಣ್ಣ ಸೆಂಟೆನ್ಸ್ಗಳಿದ್ದಾವೆ. ನೀವು ಇದನ್ನು ಒಂದು ಸರಿ ಬರೆದು